ನನ್ನ ಹೆಸರು ಸುಧೀರ್ ಉಪ್ಪುರ್ ಅಂತ. ನಾನು ಪ್ರಸಕ್ತ ಹಾಲಡಿ ಮೇಳದಲ್ಲಿ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದೇನೆ. ನನಗೆ ಇಲ್ಲಿ ಅನಿಸಿಕೆ ಹೇಳಬೇಕು ಅಂತ ಕಿರಣಣ್ಣ ಹೇಳಿದ್ದು ತುಂಬ ಭಯ ಇತ್ತು. ಆದರೆ ಈಗ ಭಯದ ಪ್ರಮಾಣ ಒಂದು ಮಟ್ಟಿಗೆ ಕಡಿಮೆ ಆಗಿದೆ. ಯಾಕಂತ ಹೇಳಿದರೆ ನಾನು ಹೇಳೋ ಹೆಚ್ಚಿನ ಅನಿಸಿಕೆಯನ್ನು ಶ್ರೇಯಸ್ ಅವರು ಪೂರ್ಣ ಎಲ್ಲರಿಗೆ ತಿಳಿಸಿದ್ದಾರೆ. ಅವರ ಅನಿಸಿಕೆಯು ಹೆಚ್ಚಿನ ವಿಷಯಗಳು ನನ್ನದು ಆಗಿತ್ತು. ಹಾಗಾಗಿ ಹೆಚ್ಚಿನ ವಿಷಯ ಅವರು ಹೇಳಿದ್ರಿಂದ ನನಗೂ ಸ್ವಲ್ಪ ಭಯದ ಭಾರ ಕಡಿಮೆಯಾಗಿದೆ. ಹೇಳಲೇಬೇಕಾದ ಈಗ ನಾನು ಕಲಾವಿದ, ವೃತ್ತಿಪರ ಕಲಾವಿದಾಗಿ 11 ವರ್ಷ ದುಡಿತಾ ಇದ್ದೇನೆ. ನಾನು ರಂಗದಲ್ಲಿ ಮಾಡುವ ಕ್ರಿಯೆಯನ್ನು ಯೋಚನೆ ಮಾಡಿದಾಗ, ಈ ಶಿಬಿರದಲ್ಲಿ ನಡೆದ ವಿದ್ಯಮಾನಗಳನ್ನು ಅರ್ಥ ಮಾಡಿಕೊಂಡಾಗ ಕೆಲವೊಂದು ನನಗೆ ಗೊತ್ತಿಲ್ಲದೆ ರಂಗಕ್ರಿಯೆಯಲ್ಲಿ ಹಲವು ತಪ್ಪುಗಳಾಗ್ತಾ ಇತ್ತು. ಅದು ಈಗ ಇಲ್ಲಿ ಬಂದಂಥ ಸಂಪನ್ಮೂಲ ವ್ಯಕ್ತಿಗಳು ಒಂದೊಂದು ವಿಚಾರ ಹೇಳಿದಾಗ, ನಾನು ಮಾಡಿದ ತಪ್ಪು, ಇದನ್ನು ನಾನು ಮಾಡಿದ್ರಿಂದ ಇದೇ ಸರಿ ಅಂತ ನನ್ನ ಕೆಳಗಿದ್ದ ಹಲವು ಕಲಾವಿದರು ಅದನ್ನೇ ಅನುಸರಿಸ್ತಿದ್ರು. ಅಂಥವರಿಗೂ ಒಂದು ತಪ್ಪಿನ ದಾರಿಯನ್ನು ನಾನು ತೋರಿಸಿಕೊಟ್ಟನಲ್ಲ ಅಂತ ನಂಗೆ ತುಂಬ ನೋವಾಗ್ತಾ ಇತ್ತು. ಮತ್ತು ಶಿಬಿರ ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭವಾಗ್ತದೆ. ಯೋಗದಿಂದ ಪ್ರಾರಂಭವಾಗಿ ಮುಗಿಯುವಾಗ 10-10:30 ಆಗ್ತದೆ. ನಮಗೆ ಪವನಣ್ಣ ಒಂದು ವಿಷಯ ಕೊಡ್ತಿದ್ರು, ನೀವೊಂದು ಸ್ಕ್ರಿಪ್ಟ್ ರೆಡಿ ಮಾಡಬೇಕು, ಒಂದು ನಾಟಕದ ರೀತಿ ಪ್ರದರ್ಶನ ಮಾಡಿ ತೋರಿಸಬೇಕು, ಯಕ್ಷಗಾನ ನಾಟಕದ ರೀತಿ ಅಂತ. ಅಲ್ಲಿವರೆಗಿನ ಒಂದು 10:30ವರೆಗಿನ ನಮ್ಮ ಕ್ರಿಯೆಗಳು ನಮಗೆ ಸಮಯ ಹೋದದ್ದೇ ಗೊತ್ತಾಗೋದಿಲ್ಲ. ಬೆಳಿಗ್ಗೆ 6 ಗಂಟೆ ಅದದ್ದು ಗೊತ್ತಾಗ್ತದೆ, ಏಳುವಾಗ 10:30 ಆಗಿಬಿಡ್ತಲ್ಲಪ್ಪ, ಅದು ಎಷ್ಟು ಹೊತ್ತಿಗೆ ಮುಗೀತು ಅಂತ ನಮ್ಗೆ ಅಷ್ಟು ಅದರಲ್ಲಿ ಇನ್ವಾಲ್ವ್ ಆಗಿದ್ದೆವು. ವಿಶೇಷವಾದಂಥ ಸಂಪನ್ಮೂಲ ವ್ಯಕ್ತಿಗಳ ಆದರ್ಶಗಳು ನಮಗೆ ಬಹಳ ಆಸಕ್ತಿಯನ್ನು ಹುಟ್ಟಿಸ್ತಾ ಇತ್ತು. ಇನ್ನೂ ಕೇಳಬೇಕು ಮತ್ತು ಕೇಳಬೇಕು ಎನ್ನುವಂಥ ಆಸಕ್ತಿಯನ್ನು ಹುಟ್ಟಿಸ್ತಾ ಇತ್ತು. ಇದು ಬಹಳ ಮನಸ್ಸಿಗೆ ಸಂತೋಷವಾಗಿದೆ. ನನ್ನದೊಂದು ವಿಚಾರ, ಇದನ್ನೆಲ್ಲ ನಡೆದ ಮೇಲೆ ತಿಳ್ಕೊಂಡ ನಾನೊಂದು ಸತ್ಯ, ನಾವು ಹೋಗುವಂಥ ಗಾಡಿಯನ್ನು ತಿಂಗಳಿಗೊಮ್ಮೆ ನಾವು ಸರ್ವಿಸಿಗೆ ಇಡ್ತೇವೆ. ಯಾಕಂದರೆ ಮುಂದೆ ಎಲ್ಲಾದರೂ ಹಾಳಾಗಬಾರ್ದು, ನಮ್ಮ ಕೆಲಸಕ್ಕೆ ತೊಂದರೆ ಆಗಬಾರ್ದು ಅಂತ. ಈ ಕಲಾವಿದ ವೃತ್ತಿರಂಗದಲ್ಲಿ ದುಡಿಯುವವ ವರ್ಷಕ್ಕೊಮ್ಮೆ ಸರ್ವಿಸ್ ಆಗಬೇಕು ಅಂತಾದರೆ ಈ ಮಾರ್ಗದರ್ಶಿ ಶಿಬಿರಕ್ಕೆ ಅವ ಬಂದು ಪಾಲ್ಗೊಳ್ಬೇಕು ಅಂತ ನನ್ನದೊಂದು ಅನಿಸಿಕೆ. ಇಂತಹ ಕಾರ್ಯಕ್ರಮವನ್ನು ಸಸೂತ್ರವಾಗಿ ಎಲ್ಲಿಯೂ ಲೋಪ ಇಲ್ಲದ ಹಾಗೆ ಮಾಡಿದಂಥ ಕಲಾರಂಗದ ಸರ್ವ ಸದಸ್ಯರಿಗೂ, ಇದಕ್ಕೆ ಸಹಕಾರ ಇತ್ತಂಥ ಸರ್ವರಿಗೂ ಶಿರಬಾಗಿ ವಂದಿಸಿಕೊಳ್ಳುತ್ತಾ, ಈ ಶಿಬಿರ ಮುಂದುವರೆಯಲಿ, ನಮ್ಮಂಥ ಹಲವು ಕಲಾವಿದರಿಗೆ ಒಂದು ದಾರಿದೀಪವಾಗಲಿ ಅಂತೇಳಿ ನಾನು ಕೇಳಿಕೊಳ್ತೇನೆ. ನಮಸ್ಕಾರ.